ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಜನವರಿ 1 ಹೊಸ ವರ್ಷ. ಇಂದಿನಿಂದ ಅದೃಷ್ಟದ ಯೋಗ ಮಹಾಲಕ್ಷ್ಮಿ ರಾಜಯೋಗ. ಈ ರಾಶಿಯವರ ಕಷ್ಟಗಳು ದೂರವಾಗುವ ಸಮಯ ಹತ್ತಿರಕ್ಕೆ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಕೋಡಿಶ್ರೀ ಅವರು ನುಡಿದಿರುವಂತಹ ಭಯಂಕರವಾದ ಭವಿಷ್ಯವಾಣಿ ಈ ರಾಶಿಯವರ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿರುತ್ತೆ. ಇವರು ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ವಿಪರೀತ ಲಾಭವನ್ನು ಕಂಡುಕೊಳ್ತಾರೆ, ನೆಮ್ಮದಿಯನ್ನು ಬರಮಾಡ್ಕೊಳ್ತಾರೆ. ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ. ಒಟ್ಟಾರೆಯಾಗಿ ಸುಖ, ಶಾಂತಿ, ನೆಮ್ಮದಿಯ ಒಂದು ಪರ್ವಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರ ಕನಸುಗಳು ಸಂಪೂರ್ಣವಾಗಿ ನನಸಾಗ್ತಾ ಹೋಗುತ್ತೆ. ಇಲ್ಲಿಯವರೆಗೂ ಪಟ್ಟ ಕಷ್ಟ, ಅವಮಾನಗಳಿಗೆ ಉತ್ತರ ಕೊಡುವಂತಹ ಸಮಯವಾಗಿದೆ. ಕೋಡಿಶ್ರೀ ಅವರ ಪ್ರಕಾರ 2026 ಹೊಸ ವರ್ಷದಲ್ಲಿ ಭಯಂಕರವಾಗಿ 8 ರಾಶಿಯವರಿಗೆ ಮನೆ ಬಾಗಿಲಿಗೆ ಅದೃಷ್ಟ ಬರುತ್ತೆ. ಹಣದ ಸುರಿಮಳೆ ಸುರಿತಾ ಹೋಗುತ್ತೆ. ಯಾವುದೇ ಕಷ್ಟಗಳಿದ್ರೂ ಕೂಡ ಎಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ. ಯಾವುದೇ ಕಷ್ಟಗಳಿಗೂ ನೀವು ಹೆದರುವ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಕಷ್ಟಗಳು ಈ ಸಮಯದಲ್ಲಿ ದೂರವಾಗೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ, ಸುಖ, ಶಾಂತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗಾದರೆ ಯಾವ ರಾಶಿಯವರು ಹೊಸ ವರ್ಷದಿಂದ ಒಂದು ಉತ್ತಮವಾದ ಅದ್ಭುತವಾದ ಜೀವನವನ್ನು ಕಂಡುಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ಒಬ್ಬ ಮನುಷ್ಯನಾಗಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತದೆ. ಆದರೆ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಒಮ್ಮೆ ಪಡೆದುಕೊಂಡ ನಂತರ ಎಲ್ಲ ಕಷ್ಟಗಳು ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ. ಈ ಸಮಯದಲ್ಲಿ ಈ ರಾಶಿಯವರಿಗೆ ಇವರ ಜೀವನದಲ್ಲೂ ಕೂಡ ಅದೇ ನಡೆಯುತ್ತೆ. ಎಷ್ಟೇ ಕಷ್ಟಗಳಿದ್ರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಸ್ಫೋಟಕವಾದ ಭವಿಷ್ಯವಾಣಿಯಲ್ಲಿ ಈ ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಶುರುವಾಗುತ್ತಿದೆ. ಕಷ್ಟದ ದಿನಗಳು ಮಾಯವಾಗುತ್ತೆ. ಸಂಪೂರ್ಣವಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದಾಗಿ ನೆಮ್ಮದಿಯ ಜೀವನ ಪ್ರಾಪ್ತಿ. ಈ ರಾಶಿಯವರಿಗೆ ಕಷ್ಟಗಳು ಬರೋದಿಲ್ಲ. ಬಂದಂತಹ ಕಷ್ಟಗಳನ್ನು ಸುಲಭವಾಗಿ ದೂರ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಸ್ಫೋಟಕವಾಗಿ ಭವಿಷ್ಯವನ್ನು ನುಡಿದಿರುವಂತಹ ಕೋಡಿಶ್ರೀ ಅವರ ಪ್ರಕಾರ ಈ ರಾಶಿಯವರಿಗೆ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಬರುತ್ತೆ. ಸಣ್ಣ ಪುಟ್ಟ ತೊಂದರೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸಲಾಗಿದೆ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಸಮಯ ನಿಮ್ಮ ಜೀವನದ ಅದೃಷ್ಟದ ಸಂಪೂರ್ಣವಾದ ಬದಲಾವಣೆಯ ಸಮಯ ಅಂತ ಹೇಳಬಹುದು. ನೀವು ಮಾಡುವಂತಹ ಕೆಲಸದಲ್ಲಿ ರಾಜವೈಭೋಗ, ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರು ಹಲವಾರು ವರ್ಷಗಳಿಂದ ಕಷ್ಟವನ್ನ ಪಟ್ಟಿದ್ದೀರಾ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದೀರಾ. ಆದರೆ ಇನ್ನು ಮುಂದೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡುವಂತಹ ಸಮಯ ಬಂದಿದೆ. ಧನಲಕ್ಷ್ಮಿ ರಾಜಯೋಗ ನಿಮಗೆ ಪ್ರಾರಂಭವಾಗ್ತಿದೆ. ಈ ರಾಶಿಯವರಿಗೆ ಅದೃಷ್ಟದ ಮಳೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಸ್ನೇಹಿತರೆ, ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ತರುತ್ತೆ ಅಂತ ನೋಡೋದಾದ್ರೆ 2026 ಮೊದಲ ದಿನದಿಂದಲೇ ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತೆ. ಅಸಲಿ ಆಟ ಈಗ ಶುರುವಾಗುತ್ತೆ. ವಿಧಿ ಬರೆದಿರುವ ಪ್ರಕಾರ ಇವರಿಗೆ ಸಂಪತ್ತು, ಸುಖ, ನೆಮ್ಮದಿ ಪ್ರಾರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅತಿ ಹೆಚ್ಚಿನ ಧನಲಾಭವನ್ನು ಕಂಡುಕೊಳ್ತೀರಾ. ಸಂಪತ್ತನ್ನು ಬರಮಾಡ್ಕೊಳ್ತೀರಾ. ಇವರ ದೇವರ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಈ ಸಮಯ ಹೊಸ ಆಸ್ತಿಯನ್ನು ಖರೀದಿ ಮಾಡ್ಬೋದು, ವಾಹನವನ್ನು ಖರೀದಿ ಮಾಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ಕಂಡುಕೊಳ್ಳೋಕೆ ಗಜಲಕ್ಷ್ಮಿ ರಾಜಯೋಗ 12 ವರ್ಷಗಳ ಬಳಿಕ ನಿಮಗೆ ಲಾಭವನ್ನು ಉಂಟು ಮಾಡ್ತಿದೆ. ಈ ಸಮಯ 2026 ಈ ರಾಶಿಯವರಿಗೆ ಬಹಳ ಒಳಿತಾಗುತ್ತೆ ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರು ಇನ್ನು ಮುಂದೆ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರ ಮತ್ತು ದೇವರನ್ನ ನೀವು ಸ್ಮರಿಸಿಕೊಳ್ಬೇಕು ಅಂತ ನೋಡೋದಾದ್ರೆ ಕೋಡಿಶ್ರೀ ಮಠದ ಸ್ವಾಮೀಜಿಗಳು ಏನೆಲ್ಲ ತಿಳಿಸಿಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ರಾಶಿಯವರಿಗೆ ಗುರು ಗ್ರಹವನ್ನ ಅತ್ಯಂತ ಶುಭ ಗ್ರಹಗಳಲ್ಲಿ ಒಂದಾಗಿರುವಂತಹ ಗ್ರಹ ಎಂದು ಪರಿಗಣಿಸಲಾಗುತ್ತೆ. ಗುರುವಿನ ಚಲನೆಯು ಈ ರಾಶಿಯವರಿಗೆ ಅತ್ಯಂತ ಪರಿಣಾಮಕಾರಿ. ಈ ಸಮಯದಲ್ಲಿ ಉತ್ತಮವಾದ ಫಲಿತಾಂಶವನ್ನ ತರುತ್ತೆ. ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ ಅಂತಾನೆ ಹೇಳಬಹುದು. ಮುಂದಿನ 12 ವರ್ಷ ಅಂದ್ರೆ 2026ರಿಂದ ಶುರುವಾಗಿ ಈ ರಾಶಿಯವರಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಬಂಗಾರ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಂಪಾದನೆ ಮಾಡೋದಕ್ಕೆ ಹೊಸ ದಾರಿಗಳು ಸಿಗ್ತಾ ಹೋಗುತ್ತೆ. ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಶುಕ್ರನ ಕೃಪೆಯಿಂದಾಗಿ ಜೀವನದಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸುತ್ತದೆ. ಸ್ನೇಹಿತರೆ, ಹಾಗಿದ್ರೆ ಮುಂದಿನ ರಾಶಿ ಬಗ್ಗೆ ನೋಡೋದಾದ್ರೆ ಈ ರಾಶಿ ಚಕ್ರದವರಿಗೆ ಯಾವೆಲ್ಲ ರೀತಿಯ ಅದೃಷ್ಟ ಕುಲಾಯಿಸುತ್ತೆ ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಮುಂದಿನ ರಾಶಿ ಸಿಂಹ ರಾಶಿ. ಈ ರಾಶಿ ಚಕ್ರದವರಿಗೆ ಗುರು ಹಾಗೂ ಶುಕ್ರನ ಸಂಯೋಜನೆಯು ಅತ್ಯಂತ
ಲಾಭ ಹಾಗೂ ಶುಭ ಅಂತ ಹೇಳುತ್ತೆ. 1ನೇ ತಾರೀಕು ಈ ದಿನದಿಂದ ಪ್ರಾರಂಭವಾದರೆ ನಿಮಗೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತಿನ ದಿನ ಪ್ರಾಪ್ತಿ. ಇನ್ನು ಲಾಭದಾಯಕ ದಿನಗಳು ಪ್ರಾರಂಭವಾಗೋದ್ರಿಂದ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಬೇಕು. ಪ್ರತಿದಿನ ನೀವು ದೇವರನ್ನ ಸ್ಮರಿಸಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸನ್ನು ಪ್ರೇರೇಪಣೆ ಮಾಡಿಸ್ಕೊಳ್ಬೇಕು. ನೀವು ಎಷ್ಟು ಶಿಸ್ತುಬದ್ಧವಾಗಿ ಕೊಟ್ಟಂತಹ ಜವಾಬ್ದಾರಿಯನ್ನು ನಿರ್ವಹಿಸ್ತೀರೋ ಅದಕ್ಕಿಂತ 2ರಷ್ಟು ನಿಮಗೆ ಲಾಭ, ಅದೃಷ್ಟ, ನೆಮ್ಮದಿ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಅಧಿಕಾರಿಗಳಿಂದ ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ, ನೀವು ಇಷ್ಟಪಟ್ಟಂತಹ ನೌಕರಿ ಸಿಗುವ ಸಾಧ್ಯತೆ, ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಒಂದು ವಿದ್ಯಾಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವ ಸಮಯ. ಈ ರಾಶಿ ಚಕ್ರದವರ 2026 ಅದ್ಭುತವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಕೋಡಿಶ್ರೀ ನುಡಿದಿರುವ ಸ್ಫೋಟಕ ಭವಿಷ್ಯದ ಪ್ರಕಾರ ರಾಜವೈಭೋಗ ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ಸುರಿಮಳೆ, ಕಾಲಿಟ್ಟಲೆಲ್ಲ ದುಡ್ಡು. ನಿಮ್ಮ ಜಾತಕದ ಪ್ರಕಾರ ನಿಮಗೆ ಉತ್ತಮವಾಗಿ ಗಜಲಕ್ಷ್ಮಿ ರಾಜಯೋಗ ನಿರ್ಮಾಣವಾಗ್ತಾ ಇದೆ. ಇದರಿಂದಾಗಿ ನಿಮಗೆ ವಿವಾಹದ ಕಂಕಣ ಭಾಗ್ಯಗಳು ಕೂಡಿ ಬರುತ್ತೆ. ಮನೆಯಲ್ಲಿ ಸಿಹಿ ಸುದ್ದಿಗಳನ್ನು ಕೇಳ್ತೀರಾ. ಸಾಕಷ್ಟು ರೀತಿಯ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ಖಂಡಿತವಾಗಿ ಪರಿಹಾರ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಸಂಬಳ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಅಧಿಕವಾಗಿ ನಿಮ್ಮ ಯೋಜನೆಯಲ್ಲಿ ನೀವು ಪ್ಲಾನಿಂಗ್ ಅನ್ನು ಮಾಡ್ಕೊಂಡಿರ್ತೀರೋ ಅದೇ ರೀತಿಯ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ. ಗಣನೀಯವಾಗಿ ನೀವು ಹಣವನ್ನು ಬರಮಾಡ್ಕೊಳ್ತೀರಾ. ಸಿರಿ ಸಂಪತ್ತು, ಹಣ, ಲಾಭ ಎಲ್ಲವೂ ನಿಮ್ಮ ಜೀವನದ ಅತಿ ಹೆಚ್ಚಾಗಿ ಸಿಗೋದ್ರಿಂದ 2026 ನಿಮ್ಮ ಜೀವನದ ಅದೃಷ್ಟದ ಸಮಯ ಅಂತಾನೆ ಹೇಳಬಹುದು. ಅಚಾನಕ್ಕಾಗಿ ಅದೃಷ್ಟ ಕುಲಾಯಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬರೋದಿಲ್ಲ. ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಈ ರಾಶಿಯವರು ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ಹಾಗೂ ಪರಿಹಾರವನ್ನ ಪಡೆದುಕೊಳ್ತಾರೆ. ಇನ್ನು ತುಲಾ ರಾಶಿಯವರ ಬಗ್ಗೆ ಏನೆಲ್ಲ ಅದೃಷ್ಟ ಕುಲಾಯಿಸುತ್ತೆ, 2026 ಅವರ ಜಾತಕದಲ್ಲಿ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ತುಲಾ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ನಿರ್ಮಾಣದಿಂದಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಫಲತೆ ದೊರಕುತ್ತೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ತುಲಾ ರಾಶಿಯವರು ಸಾಕಷ್ಟು ದೂರದ ಯಾತ್ರೆಗಳನ್ನು ಮಾಡಬೇಕಾಗಿ ಬರುತ್ತದೆ. ಆದರೆ ಅದರಿಂದ ಲಾಭ ಅನ್ನೋದು ಕೂಡ ಹೆಚ್ಚಾಗಿ ಸಿಗುತ್ತೆ. ಖಂಡಿತವಾಗಿ ಇದು ನಿಮಗೆ ಒಂದಲ್ಲ ಒಂದು ರೀತಿಯಾಗಿ ಲಾಭವನ್ನು ತಂದುಕೊಡುತ್ತೆ. ಹೊಸ ಆಸ್ತಿ ಖರೀದಿ, ನೆಮ್ಮದಿ, ಉದ್ಯೋಗ ಕ್ಷೇತ್ರದಲ್ಲಿ ಲಾಭ, ನಿಮ್ಮ ಕೆಲಸದ ಮೇಲೆ ಇಟ್ಟಿರುವಂತಹ ಶ್ರದ್ಧೆ, ಭಕ್ತಿಯಿಂದ ನಿಮಗೆ ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಕೂಡ ಸಿಗಬಹುದು. ಈ ರಾಶಿ ಚಕ್ರದವರಿಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಮಾಡುವಂತಹ ಕೆಲಸ ನಿಮಗೆ ಸಾಕಷ್ಟು ಹೆಚ್ಚಿನ ಲಾಭ ಮತ್ತು ಜವಾಬ್ದಾರಿಯನ್ನು ಉನ್ನತ ಅಧಿಕಾರಿಗಳ ಮೂಲಕ ಸಿಗ್ತಾ ಹೋಗುತ್ತೆ. ಗುರುಗ್ರಹದ ಆಶೀರ್ವಾದ, ಲಕ್ಷ್ಮೀ ದೇವಿಯ ಅನುಗ್ರಹ, ಕೈ ತುಂಬ ಸಂಪಾದನೆ ಮಾಡುವಂತಹ ಯೋಗ ಕೂಡಿ ಬರುತ್ತೆ. ಒಟ್ಟಾರೆಯಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದಾಗಿ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ. ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿ, ಕುಟುಂಬದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ಈ ಸಮಯದಲ್ಲಿ ಅತ್ಯುತ್ತಮವಾದ ಪರಿಹಾರ ಅಂತ ಅಂದರೆ ಈ ರಾಶಿಯವರು ಯಾರೆಲ್ಲ ಕಷ್ಟದಲ್ಲಿರ್ತಾರೋ ಅಂಥವರಿಗೆ ಸಹಾಯ ಮಾಡಬೇಕು. ಮುಖ್ಯವಾಗಿ ಗೋವಿನ ಪೂಜೆ ಮಾಡೋದ್ರಿಂದ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಇನ್ನು ಪ್ರಾಣಿ ಪಕ್ಷಿಗಳಿಗೆ ನೀರು, ಆಹಾರವನ್ನು ಒದಗಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನವಾಗಿ ನೀಡಿ. ಈ ಸಮಯ ನಿಮಗೆ ಅದೃಷ್ಟ ಮತ್ತು ಲಾಭದಿಂದ ಕೂಡಿರೋದ್ರಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಮುಕ್ತಿಯ ಸಮಯ, ಸಾಲಬಾಧೆಯಿಂದ ಪರಿಹಾರ ಸಿಗುವ ಸಮಯ, ಕಷ್ಟಗಳಿಂದ ಬಿಡುಗಡೆ ಹೊಂದುವ ಸಂದರ್ಭವಾಗಿದೆ. ಈ ಒಂದು ಜನವರಿ 1 ಹೊಸ ವರ್ಷದಿಂದ ನಿಮ್ಮ ಬಾಳು ಬಂಗಾರವಾಗಲಿ ಎಂದು ಹಾರೈಸ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಧನ್ಯವಾದಗಳು.